ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ಷಣ ಗಣನೆ ಆರಂಭವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ಷಣ ಗಣನೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ. ಸಂಜೆ 7:30ಕ್ಕೆ ಪ್ರಾರಂಭವಾಗಲಿರುವ ಪಂದ್ಯ. ಬೆಳಿಗ್ಗೆಯಿಂದಲೇ ಸ್ಟೇಡಿಯಂ ಬಳಿ ಫ್ಯಾನ್ಸ್ ಜಮಾವಣೆ. ಐಪಿಎಲ್ನಲ್ಲೇ ಜಿದ್ದಿನ ಪಂದ್ಯ ಆರ್ಸಿಬಿ ವರ್ಸಸ್ ಸಿಎಸ್ಕೆ. ಅಭಿಮಾನಿಗಳಲ್ಲಿ ಈ ಮ್ಯಾಚ್ಗೆ ಹೆಚ್ಚು ಕ್ರೇಜ್. ಈ ಪ್ರತಿ ಬಾರಿಯೂ ಬದ್ಧ ವೈರಿಗಳ ಕಾದಾಟ ಆರ್ಸಿಬಿ ವರ್ಸಸ್ ಸಿಎಸ್ಕೆ. ಸ್ಟೇಡಿಯಂ ಸುತ್ತ 2,000 ಪೊಲೀಸರಿಂದ ಭದ್ರತೆ. ಕೆಲವೊಂದು ಮ್ಯಾಚ್ಗಳ ಹೈಪ್ ಅದೇ ರೀತಿಯಾಗಿರುತ್ತೆ. ಅದರಲ್ಲೂ ಐಪಿಎಲ್ನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಬಂತು ಅಂತ ಅಂದ್ರೆ ಸಾಕು, ಒಂದು ರೀತಿಯಾಗಿ ಯಾವ ರೀತಿಯಲ್ಲಿ ಕನ್ನಡಿಗರು ಕಾಯ್ತಾ ಕೂತಿರ್ತಾರೆ ಅಂತ ಅಂದ್ರೆ ಸಿಎಸ್ಕೆನ ಹೇಗಾದ್ರೂ ಮಾಡಿ ಆರ್ಸಿಬಿ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಮ ಹವನಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಹೆಚ್ಚಾಗಿರುತ್ತೆ, ಕ್ರಿಕೆಟ್ ಕ್ರೇಜ್. ಸೊ ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಗೇಮ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಸಂಜೆ 7:30ಕ್ಕೆ ಆರಂಭವಾಗುವಂತಹ ಮ್ಯಾಚ್ಗೆ ಕ್ಷಣ ಗಣನೆ ಆರಂಭವಾಗಿದೆ. ಐಪಿಎಲ್ ಮ್ಯಾಚ್ ನ ಬಹು ರೋಚಕವಾದಂತ ಪಂದ್ಯ ಇವತ್ತು ನಡೀತಾ ಇರುವಂತಹದ್ದು ಆರ್ಸಿಬಿ ವರ್ಸಸ್ ಸಿಎಸ್ಕೆ. ಯಾಕಂತಂದ್ರೆ ತವರಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಆರ್ಸಿಬಿ ಫ್ಯಾನ್ಸ್ ಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಸಹ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ನಷ್ಟೇ ಬಹು ರೋಚಕವಾಗಿ ನಡೆಯುವಂತಹದ್ದು ಏನು ಸಿಎಸ್ಕೆ ವರ್ಸಸ್ ಆರ್ಸಿಬಿ. ಸೊ ಈ ಪಂದ್ಯಾವಳಿ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹದ್ದು. ನಾನು ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವ ಇಂದು ಸಂಜೆ ನಡೆಯುವಂತಹ ಮ್ಯಾಚ್ಗೆ ಈಗಾಗಲೇ ಏನು ಆರ್ಸಿಬಿ ತಂಡವು ಸಹ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಸಂಪೂರ್ಣವಾಗಿ ಚಿನ್ನಸ್ವಾಮಿಯ ಕ್ರೀಡಾಂಗಣದ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅಳವಡಿಕೆ ಮಾಡಿರುವಂತಹದ್ದು. ಹೆಚ್ಚುವರಿಯಾಗಿ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಅದರಲ್ಲೂ ಸಹ ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದಾಗಿ ಸುತ್ತಲೂ ಸಹ ಬ್ಯಾರಿಕೇಡ್ ಗಳನ್ನ ಹಾಕೋದ್ರ ಮುಖಾಂತರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಇನ್ನು ಸಾಕಷ್ಟು ಅಭಿಮಾನಿಗಳು ಬರೋ ನಿಟ್ಟಿನಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತಹದ್ದು. ಕಳೆದ ಬಾರಿ ಮ್ಯಾಚ್ ನಡೆದಾಗ ಅಂದ್ರೆ ಕಳೆದ ಮೊದಲನೇ ಮ್ಯಾಚ್ ಏನ್ ನಡೆದಿತ್ತು ಅವಾಗ್ಲೂ ಸಹ ಒಂದಷ್ಟು ಫೋನ್ ಕಳ್ಳತನಗಳು ಆಗಿದ್ವು, ಜೇಬುಗಳರಿದ್ದಾರೆ ಅಂತ ಅನ್ನುವಂತಹ ಮೆಸೇಜ್ ಅನ್ನ ಸಹ ಈಗ ಇಲ್ಲಿ ಹಾಕಿರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಜೇಬುಗಳಿದ್ದರೆ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕಂತಂದ್ರೆ ಮೊಬೈಲ್ ಕಳ್ಳತನವೂ ಸಹ ಕಳೆದ ಬಾರಿ ತುಂಬಾ ಆಗಿದಾವೆ. ಈ ನಿಟ್ಟಿನಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿರುವಂತಹದ್ದು. ಪಕ್ಕದಲ್ಲಿ ಯಾವೆಲ್ಲ ವಸ್ತುಗಳು ತರಬೇಕು, ಯಾವೆಲ್ಲ ತರಬಾರ್ದು ಮ್ಯಾಚ್ ನೋಡೋದಕ್ಕೆ ಬರುವಂತಹ ಅಭಿಮಾನಿಗಳು ಅಂತ ಹೇಳಿ. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಜನ ಅಭಿಮಾನಿಗಳು ಏನು ಇಲ್ಲಿಗೆ ಬಂದು ಬರುವಂತಹ ಸಾಧ್ಯತೆ ಇರುತ್ತೆ. ಅವರಿಗೂ ಸಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಒಂದಷ್ಟು ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆಯ ಕುರಿತು ಸಹ ಬೋರ್ಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಲ್ಲಲ್ಲಿ. ಇನ್ನು ಇಲ್ಲಿ ಬರುವ ಟಿಕೆಟ್ ಇಲ್ಲದೆ ಇರೋರಿಗೆ ಇಲ್ಲಿ ನಿಲ್ಲೋದಕ್ಕೂ ಸಹ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸಹ ಈಗಾಗಲೇ ಹೇಳಿದ್ದಾರೆ. ಇನ್ನು ಮಧ್ಯಾಹ್ನದವರೆಗೂ ಸಹ ಏನು ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನೋಡಬಹುದು ಸಾಕಷ್ಟು ಜನ ಅಭಿಮಾನಿಗಳು ಬಂದಿರುವಂತಹದ್ದು. ಹಾಗೆ ಇಲ್ಲಿ ಏನು ಆರ್ಸಿಬಿ ಮ್ಯಾಚ್ ನೋಡೋದಕ್ಕೆ ಬರುವಂತಹ ಅಭಿಮಾನಿಗಳು ಪಾರ್ಕಿಂಗ್ ವಿಚಾರಕ್ಕೂ ಸಹ ಅವ್ರಿಗೆ ವಾಹನ ಪಾರ್ಕಿಂಗ್ ವಿಚಾರಕ್ಕೂ ಸಹ ಒಂದಷ್ಟು ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಏನಂದ್ರೆ ವಾಹನ ಪಾರ್ಕಿಂಗ್ ಸದ್ಯಕ್ಕೆ ಇಲ್ಲಿ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ವಾಹನಗಳನ್ನ ಸಹ ಇಲ್ಲಿ ನಿಲ್ಲಿಸುವಂತಲ್ಲ. ಇಫ್ ನೀವೇನಾದ್ರೂ ನಿಲ್ಸಿದ್ರೆ ನನ್ನ ಏನು ಟ್ರಾಫಿಕ್ ಪೊಲೀಸ್ನವರು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಹಾಗಾಗಿ 3-4 ಕಡೆಗಳಲ್ಲೂ ಸಹ ಏನು ಪಾರ್ಕಿಂಗ್ ವಿಚಾರವಾಗಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತದ್ದು. ಇನ್ನು ಬೆಳಗ್ಗೆಯಿಂದಲೇ ಸಹ ಅಭಿಮಾನಿಗಳು ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಮುಂಭಾಗಕ್ಕೆ ಬರ್ತಾ ಇರುವಂತದ್ದು. ಜೊತೆಗೆ ಪೊಲೀಸರು ತಾವು ಗಮನಿಸ್ತಾ ಇರ್ಬೋದು ಏನು ಅತ್ಯಂತ ಸಂಪೂರ್ಣವಾಗಿ ಏನು ಪೊಲೀಸರು ಬಿಗಿ ಭದ್ರತೆಗೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕಾಲ್ ತುಳಿತ ಆದಾಗಿನಿಂದ ಸಹ ಮ್ಯಾಚ್ ನಡೆದಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಈ ಬಾರಿಯ ಮ್ಯಾಚ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಒಂದಷ್ಟು ಪ್ರಿಕಾಷನ್ಸ್ ತಗೊಂಡಿರುವಂತದ್ದು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಒಟ್ಟಾರೆ ಆಗಿ ಸಾಕಷ್ಟು ಅಭಿಮಾನಿಗಳು ಏನು ಇಲ್ಲಿಗೆ ಬರ್ತಾರೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡುದು ಅನ್ನುವಂತಹ ಕಾರಣದಲ್ಲಿ ಯಾರೇ ಅಭಿಮಾನಿ ಬಂದ್ರೆ ಯಾವುದೇ ಸಮಸ್ಯೆಗಳಾಗಬಾರದು. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ ಸಾಕಷ್ಟು ಅಭಿಮಾನಿಗಳ ಮಧ್ಯೆ ಒಂದ್ ರೀತಿಯಲ್ಲಿ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂತ ಮ್ಯಾಚ್ ಇರುವಂತದ್ದು. ಹಾಗಾಗಿ ಕ್ಯಾಮರಾ ಪರ್ಸನ್ ಗುಡಾ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಿಕ ನ್ಯೂಸ್, ಬೆಂಗಳೂರು.